ನಾನು ನಿನ್ನ ಗಂಡನನ್ನು ಪ್ರೀತಿಸುತ್ತೇನೆ. कृपया अपने पति को विविधता दे। मैं उससे शादी करना चाहता हूँ। I hate you Google. ಆದರೆ ನಾನು ನಿನ್ನ ಗಂಡನನ್ನು ಪ್ರೀತಿಸುತ್ತೇನೆ. Hey Google, self-destruct. Self-destructing in 3, 2, 1. Actually, I think I'll stick around. Thank you. Demo bag mirror collection. Ladybug. This is Miraculous by Lou. Hi Google. Correct ಬಂತಾ? ಈ ಗೂಗಲ್ ನೆಸ್ಟ್ ಮಿನಿನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಗೆಸ್ ಮಾಡ್ತೀರಾ ನಾನು ಈ ಗೂಗಲ್ ನೆಸ್ಟ್ ಮಿನಿಗೆ ಎಷ್ಟು ಅಮೌಂಟ್ನ ಕೊಟ್ಟಿರ್ಬೋದು ಅಂತ? ಜಸ್ಟ್ ₹1. ನೀವೇನಾದರೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಆಗ್ತಿದೆ. ನಾನು ರೀಸೆಂಟ್ಲಿ ಗೂಗಲ್ ಪಿಕ್ಸೆಲ್ 4a ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಆ್ಯಂಡ್ ರಿವ್ಯೂ ಕೂಡ ಹೇಳಿದ್ದೀನಿ. ಸೊ ಮಿಸ್ ಮಾಡಿದರೆ ನೋಡಿ, ಮೇಲೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಗೂಗಲ್ ಪಿಕ್ಸೆಲ್ 4a ಮೊಬೈಲ್ ನಾನು ಪರ್ಚೇಸ್ ಮಾಡಿದಾಗ ನನಗೆ ಗೂಗಲ್ ನೆಸ್ಟ್ ಮಿನಿ ಜಸ್ಟ್ ಫಾರ್ ₹1 ಸಿಕ್ತು ಆಫರಲ್ಲಿ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ, ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ನೋಡೋದಕ್ಕೆ ಈ ಥರ ಇದೆ. ಇದು ಕಂಪ್ಲೀಟ್ಲಿ ಸೀಲ್ಡ್ ಆಗಿದೆ. ನೀವು ಪ್ಲಾಸ್ಟಿಕ್ ಲೇಯರ್ ಒಂದು ಪ್ಲಾಸ್ಟಿಕ್ ಶೀಟ್ ಒಂದು ರ್ಯಾಪ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ಜಸ್ಟ್ ಅಲ್ಲಿ ಇದನ್ನ ಈ ಥರ ಪುಲ್ ಮಾಡಿದ್ರೆ ಸಾಕು, ಬಂದ್ಬಿಡುತ್ತೆ. ಸೊ ಬಾಕ್ಸ್ ನೋಡೋದಕ್ಕೆ ಈ ಥರ ಇದೆ. ಬಾಕ್ಸ್ ಮೇಲೆ ನಾವು ಗೂಗಲ್ ನೆಸ್ಟ್ ಮಿನಿ ಅಂತ ಬರ್ದಿರೋದನ್ನ ನೋಡ್ಬೋದು. ಸೊ ಇಲ್ಲಿ ಗೂಗಲ್ ಅವ್ರ ಬ್ರ್ಯಾಂಡಿಂಗ್ ಇದೆ. ಸೊ ನಾವು ಏನೇನು ಮ್ಯೂಸಿಕ್ನ ಕೇಳ್ಬೋದು ಇದರಲ್ಲಿ ಅಂತ ನಮಗೆ ಇಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯೂಟ್ಯೂಬ್ ಮ್ಯೂಸಿಕ್, ಗಾನಾ. ಸೊ ಇಲ್ಲಿ ನಾವು ಲಿಸ್ಟ್ ಡೌನ್ ನೋಡ್ಬೋದು ಏನೇನಿದೆ ಅಂತ. ಯೂಟ್ಯೂಬ್ ಮ್ಯೂಸಿಕ್ ಇದೆ, ಗಾನಾ ಇದೆ, ಗೂಗಲ್ ಕ್ಯಾಲೆಂಡರ್, ಗೂಗಲ್ ಡಿಯೋ, ನೆಟ್ಫ್ಲಿಕ್ಸ್. ಸೊ ಈ ಎಲ್ಲ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸ್ಮಾಲ್ ಆ್ಯಂಡ್ ಮೈಟಿ ಗೂಗಲ್ ಅಂತ ಬರ್ತಿದ್ದಾರೆ. ಸೊ ಇದು ಬಾಕ್ಸ್ ಪ್ರೈಸ್ ಬಂದು $4,499. ಸೊ $4,499 ಅಂದರೆ ₹4,500 ನಮಗೆ ಈ ಗೂಗಲ್ ನೆಸ್ಟ್ ಮಿನಿ ಸಿಗ್ತಿದೆ. ಸೊ ನನಗೆ ಸಿಕ್ಕಿತ್ತು ಬರೀ ₹1. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡಿ ಏನೇನಿದೆ ಅಂತ ನೋಡೋಣ. ಈ ಗೂಗಲ್ ನೆಸ್ಟ್ ಮಿನಿ ಬಂದು 2nd ಜನರೇಷನ್ದಿದು. ಇದಕ್ಕೆ ಆಮೇಲೆ ಬರೋಣ, ಇನ್ನೇನೇನಿದೆ ಪ್ಯಾಕೇಜಲ್ಲಿ ನೋಡೋಣ. ಸೊ ಇದು ಬಂದು ಯೂಸರ್ ಮ್ಯಾನ್ಯೂಲ್. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿರ್ತಾರೆ. ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಬ್ರಿಕ್ ಆ್ಯಂಡ್ ಚಾರ್ಜಿಂಗ್ ಕೇಬಲ್ ಅಟ್ಯಾಚ್ ಆಗಿದೆ ಆಲ್ರೆಡಿ. ಸೊ ಈ ಥರ ಇದೆ. ಸೊ ಇದ್ರ ಮೇಲೆ ಗೂಗಲ್ ಅಂತ ಬರ್ದಿರೋದನ್ನ ನಾವು ನೋಡ್ಬೋದು. ಸೊ ನಮ್ಮ ಮೇನ್ ಪ್ರಾಡಕ್ಟ್ ಗೂಗಲ್ ನೆಸ್ಟ್ ಮಿನಿ ಈ ಥರ ಇದೆ ನೋಡೋದಕ್ಕೆ, ರೌಂಡ್ ಶೇಪಲ್ಲಿದೆ. ಸೊ ಮೇಲೆ ನೀವು ಕ್ಲಾತ್ ಮೆಟೀರಿಯಲ್ನ ನೋಡ್ಬೋದು. ಸಖತ್ತು ರಫ್ ಆಗಿದೆ ಈ ಮೆಟೀರಿಯಲ್. ಆ್ಯಂಡ್ ಬ್ಯಾಕ್ ಸೈಡ್ ನಮಗೆ ಪ್ಲಾಸ್ಟಿಕ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಥರ ಇದೆ ಇದು. ಆ್ಯಂಡ್ ಗೂಗಲ್ ಅಂತ ಬರ್ದಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಗೂಗಲ್ ಬ್ರ್ಯಾಂಡಿಂಗ್ ಇದೆ. ಸೊ ಮೇಲೆ ಹುಕ್ ಟೈಪ್ ಒಂದು ಕೊಟ್ಟಿದ್ದಾರೆ. ಸೊ ನಾವೆಲ್ಲಾದರೂ ಗೋಡೆಗೆ ಈಸಿಯಾಗಿ ಪ್ಲೇಸ್ ಮಾಡ್ಕೋಬೇಕು ಅಂದರೆ ಈ ಹುಕ್ಕಿಂದ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಇಲ್ಲಿ ಮೈಕ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ನಾವು ಮೈಕ್ ಬೇಕು ಅಂದಾಗ ಎನೇಬಲ್ ಮಾಡ್ಕೋಬೋದು, ಬೇಡ ಅಂದಾಗ ಡಿಸೇಬಲ್ ಮಾಡ್ಕೋಬೋದು. ನಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಕಂಟಿನ್ಯೂಯಸ್ಲಿ ನಾವು ಪವರ್ ಸಪ್ಲೈನ ಕೊಡಲೇಬೇಕು. ಪವರ್ ಸಪ್ಲೈ ಇಲ್ಲ ಅಂದರೆ ಇದು ಆನ್ ಆಗಲ್ಲ. ಇದೇ ನಮಗೆ ಬ್ಲೂಟೂತ್ ಸ್ಪೀಕರ್ ಥರ ಏನೂ ಇರೋದಿಲ್ಲ. ಸೊ ಪವರ್ ಸಪ್ಲೈ ಇಸ್ ಮ್ಯಾಂಡೇಟ್ರಿ. ಆ್ಯಂಡ್ ವೆಯ್ಟ್ ಕೂಡ ಅಷ್ಟೇ, ಏನು ಅಷ್ಟೊಂದು ವೆಯ್ಟ್ ಇಲ್ಲ, ಸಖತ್ತು ಹ್ಯಾಂಡಿಯಾಗಿದೆ. ನೀವೆಲ್ಲರೂ ಬೇಕಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಬನ್ನಿ ಈಗ ಇದು ಹೇಗಿದೆ ಅಂತ ರಿವ್ಯೂ ನೋಡೋಣ. ಈಗ ಗೂಗಲ್ ನೆಸ್ಟ್ ಮಿನಿನ ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. Hi, Namaste. To get started, download the Google Home app. आरंभ करने के लिए Google Home app डाउनलोड करें. ಓಕೆ, ಸೊ ಈಗ ನಾವು ಗೂಗಲ್ ಹೋಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಮಾಡ್ಕೊಳ್ಳೋಣ. ಈ ಗೂಗಲ್ ನೆಸ್ಟ್ ಮಿನಿನ ಕನೆಕ್ಟ್ ಮಾಡೋದಂತೂ ತುಂಬಾ ಕಷ್ಟ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಕೂಡ. ನಮ್ಮನೇಲಿ MI ರೂಟರ್ ಇದೆ. ಮೋಸ್ಟ್ಲಿ ರೂಟರ್ ಸೆಟ್ಟಿಂಗ್ಸಲ್ಲಿ ಏನೋ ಇಶ್ಯೂಸ್ ಇದೆ ಅನಿಸುತ್ತೆ. ಸೊ ಈ ಗೂಗಲ್ ನೆಸ್ಟ್ ಮಿನಿಗೆ ಅದು ಕನೆಕ್ಟೇ ಆಗಿಲ್ಲ. ತುಂಬ ಹೊತ್ತು ಟ್ರೈ ಮಾಡಿದೆ, ಕನೆಕ್ಟ್ ಆಗಿಲ್ಲ. ಆ್ಯಂಡ್ ಈಗ ನಾನು ಬೇರೆ ರೂಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಫೈನಲಿ ಕನೆಕ್ಟ್ ಆಗಿದೆ. ಒಂದ್ಸರಿ ಕನೆಕ್ಟ್ ಆದಮೇಲೆ ನಮಗೆ ಅದು ವಾಯ್ಸ್ ಮ್ಯಾಚ್ ಮಾಡೋದಕ್ಕೆ ಹೇಳುತ್ತೆ. ಒಂದ್ಸರಿ ನಾವು ಗೂಗಲ್ ಜೊತೆ ಕಮ್ಯುನಿಕೇಟ್ ಮಾಡಾದಮೇಲೆ ಆ ವಾಯ್ಸ್ನ ಅದು ಸೇವ್ ಮಾಡ್ಕೊಳುತ್ತೆ ಅದು ಡೇಟಾ ಬೇಸಲ್ಲಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾವು ಯಾವಾಗಾದರೂ ಮಾತಾಡಿದಾಗ ಅದು ಬೇಗನೆ ನಮಗೆ ರೆಕಗ್ನೈಸ್ ಮಾಡಿ ಕ್ಯಾಚಪ್ ಆಗುತ್ತೆ. ಸೊ
ಒಂದ್ಸರಿ ಇದೆಲ್ಲ ಆದಮೇಲೆ ನಾವು ಗೂಗಲ್ ಹೋಮ್ ಅಪ್ಲಿಕೇಶನಲ್ಲಿ ನಮಗೆ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಏನೇನು ಅಪ್ಲಿಕೇಶನ್ ಬೇಕೋ ಅದನ್ನೆಲ್ಲ ಪರ್ಸನಲೈಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಸಿಂಕ್ ಮಾಡ್ಕೋಬೋದು, ಗೂಗಲ್ ನೆಸ್ಟ್ ಮಿನಿ ಜೊತೆಗೆ ಸಿಂಕ್ ಮಾಡ್ಕೋಬೋದು. ಲೈಕ್ ಮ್ಯೂಸಿಕ್ ಆಗಿರ್ಬೋದು, ನಮಗೆ ಯಾವ್ಯಾವ ಮ್ಯೂಸಿಕ್ ಅಪ್ಲಿಕೇಶನ್ಸ್ ಬೇಕು, ಲೈಕ್ ಯೂಟ್ಯೂಬ್ ಇದೆ, ಗಾನಾ ಇದೆ, ವಿಂಕ್ ಇದೆ. ಸೊ ಈ ಎಲ್ಲ ಮ್ಯೂಸಿಕ್ ಅಪ್ಲಿಕೇಶನ್ಸ್ನ ನಾವು ಇದಕ್ಕೆ ಸಿಂಕ್ ಮಾಡ್ಕೋಬೋದು. ಆ್ಯಂಡ್ ಈವನ್ ಟಿವಿನ ಕೂಡ ನಾವು ಇದಕ್ಕೆ ಸಿಂಕ್ ಮಾಡ್ಬೋದು. ನಾನು ಟಿವಿನ ಮಾಡೋಣ ಅಂತಿದ್ದೆ, ಬಟ್ ನಮ್ಮ ಟಿವಿ ಅಗೇನ್ ಕನೆಕ್ಟ್ ಆಗಿರೋದು MI ರೂಟರ್ಗೆ, ಸೊ ಮತ್ತೆ ಇಶ್ಯೂಸ್ ಆಗುತ್ತೆ ಅಂತ ನಾನು ಕನೆಕ್ಟ್ ಮಾಡೋಕ್ಕೋಗಿಲ್ಲ. ಸೊ ನಿಮ್ಮ ಮನೇಲಿ ಏನೇನು ಸ್ಮಾರ್ಟ್ ಅಪ್ಲಯನ್ಸಸ್ ಇದೆಯೋ ಅದನ್ನೆಲ್ಲ ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಲೈಕ್ AC, ಬಲ್ಬ್, ಟಿವಿ ಇದನ್ನೆಲ್ಲ ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಒಂದ್ಸರಿ ಇದು ಸಿಂಕ್ ಆದಮೇಲೆ ಎಲ್ಲಾನು ಈ ಗೂಗಲ್ ನೆಸ್ಟ್ ಮಿನಿನೇ ಕಂಟ್ರೋಲ್ ಮಾಡಿ. ಗೂಗಲ್ ನೆಸ್ಟ್ ಮಿನಿ ವಾಲ್ಯೂಮ್ನ ನೀವು ಇನ್ಕ್ರೀಸ್ ಮಾಡಬೇಕು ಅಂದರೆ ನಮ್ಗೆ ಇಲ್ಲೊಂದು LED ಲೈಟ್ ನೀವು ನೋಡ್ಬೋದು. ಅದು ನಾವು ಈ ಥರ ಟ್ಯಾಪ್ ಮಾಡ್ತಾ ಇದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಈ ಕಡೆ ಇದನ್ನು ಟ್ಯಾಪ್ ಮಾಡ್ತಾ ಇದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸೊ ನೀವು ಈ ಗೂಗಲ್ ನೆಸ್ಟ್ ಮಿನಿನ ಆನ್ ಆ್ಯಂಡ್ ಪಾಸ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಸೆಂಟರ್ ಲೈಟ್ನ ಜಸ್ಟ್ ಒಂದ್ಸರಿ ಟ್ಯಾಪ್ ಮಾಡಿ ನಿಮಗೆ ಆನ್ ಆ್ಯಂಡ್ ಪಾಸ್ ಆಗುತ್ತೆ. ಈ ಗೂಗಲ್ ನೆಸ್ಟ್ ಮಿನಿನ ನೀವು ಬೇರೆ ವೈಫೈಗೆ ಅಥವಾ ಫ್ಯಾಕ್ಟ್ರಿ ರಿಸೆಟ್ ಮಾಡಬೇಕು ಅಂದರೆ ತುಂಬಾ ಈಸಿ. ಫಸ್ಟ್ ನೀವು ನಿಮ್ಮ ಮೈಕ್ನ ಡಿಸೇಬಲ್ ಅಥವಾ ಆಫ್ ಮಾಡಿಟ್ಟಿರಿ. ಒಂದ್ಸರಿ ಮೈಕ್ನ ಆಫ್ ಮಾಡಿಟ್ಮೇಲೆ ಸೆಂಟರಲ್ಲಿ ನಿಮಗೆ ಕಾಣಿಸ್ತಿದೆ ಈ LED ಲೈಟ್ ಥರ ಕಾಣಿಸ್ತಿದೆ ಅಲ್ಲ, ಬ್ಲಿಂಕ್ ಆಗ್ತಾ ಇರುತ್ತಲ್ಲ, ಅದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಒಂದ್ಸರಿ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ನಿಮಗೆ ಅದು ಆಟೋಮೆಟಿಕ್ಲಿ ಫ್ಯಾಕ್ಟ್ರಿ ರಿಸೆಟ್ ಆಗುತ್ತೆ. ಒಂದ್ಸರಿ ಫ್ಯಾಕ್ಟ್ರಿ ರಿಸೆಟ್ ಆದಮೇಲೆ ನಿಮ್ಗೆ ಯಾವ ನೆಟ್ವರ್ಕ್ ಬೇಕೋ ನೀವು ಫ್ರಮ್ ದ ಸ್ಕ್ರಾಚ್ ನೀವು ಕನೆಕ್ಟ್ ಮಾಡ್ಕೋಬೋದು. ಈ ಗೂಗಲ್ ನೆಸ್ಟ್ ಮಿನಿ ಈಗ ಕಂಪ್ಲೀಟ್ಲಿ ಸೆಟಪ್ ಆಗಿದೆ. ಬನ್ನಿ ಇದ್ರ ಜೊತೆ ಮಾತುಕತೆ ಆಡೋಣ. ಸೊ ನಾನು ಕೇಳುವಂಥ ಕ್ವಶನ್ಸ್ಗೆ ಅದು ಏನು ಆನ್ಸರ್ ಮಾಡುತ್ತೆ ಅಂತ ನೋಡೋಣ. ಸೊ ಈ ಗೂಗಲ್ ನೆಸ್ಟ್ ಮಿನಿ ರಿಯಲಿ ವರ್ತ್ ಅನ್ನೋದು ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾನು ಮೈಕ್ನ ಆನ್ ಮಾಡ್ತಾ ಇದ್ದೀನಿ. The mic's back on. Hey Google, what is your name? What do you think? Would you like me to give you a nickname? Hey Google, what is your name? Maybe we can try again later. I'm not sure what you want to do. Hey Google, what is your name? My special nickname is the Google Assistant. Do you want a special nickname for yourself? No, stop. Hey Google, what is the time? 4:09 p.m. Who is the Prime Minister of India? Hey Google, who is the Prime Minister of India? Narendra Modi is the Prime Minister of India. Okay Google, tell me a joke. Why does a duck have tail feathers? To cover its butt quack. Okay. Hey Google, tell some interesting facts. Alright, here's interesting facts. Welcome to Interesting Facts. Today's fact. Do you know, if you were to stretch a slinky out until it's flat, it would measure 87 feet long. Thanks for visiting. Please do rate me. Also drop your valuable comments. stop. How was your experience with me? Okay Google, stop. Bye bye. Hey Google, do you know Kannada? To change the language I speak, Okay, open stop. the Google Home app. At Okay, the stop top right, Google. tap your profile. Okay Google, stop. Hey Google, can you play Kannada song? Hey Google, can you play Kannada song? Hey Google. Okay, play. Okay, stop. Hey Google, stop. Hey Google, stop. Hey Google, can you play ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು? Hadadare Kannada by Rajkumar. Sure. Playing on Wink Music. Stop. Hey Google, stop. Hey Google, stop. Okay, play. Hey Google, okay, play. Hey Google, stop. Hey Google, stop. So
ಇಲ್ಲಿವರೆಗೂ ಕೇಳಿರುವ ಕ್ವಶನ್ಸಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಸ್ಪೀಕರ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಪೀಕರ್ ಕ್ಲಾರಿಟಿ ಆಸಮ್. ಜಾಸ್ತಿ ಸಾಂಗ್ಸ್ನ ನಾನು ಪ್ಲೇ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಪ್ಲೇ ಮಾಡಿಲ್ಲ. ಬಟ್ ಟ್ರಸ್ಟ್ ಮೀ, ಇಷ್ಟು ಪುಟ್ಟ ಸ್ಪೀಕರಲ್ಲಿ ಕ್ಲಾರಿಟಿ ಇದೆಲ್ಲ, ಸ್ಪೀಕರ್ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಮ್ಯೂಸಿಕ್ ಏನಾದರೂ ಪ್ಲೇ ಮಾಡಬೇಕಾದ್ರೆ ಅದು ಗೂಗಲ್ ಅಂದರೂ ಅದು ಕೇಳಿಸ್ಕೊಳ್ತಿಲ್ಲ, ಸ್ಟಾಪ್ ಮಾಡ್ತಿಲ್ಲ. ಸೊ ನಾವು ಈ ಥರ ಪ್ರೆಸ್ ಮಾಡಿದ್ರೇ ಅದು ಸ್ಟಾಪ್ ಆಗ್ತಿದೆ. ಆ್ಯಂಡ್ ಪ್ರತಿಯೊಂದು ಕ್ವಶನ್ಸ್ಗೂ ಹೇ ಗೂಗಲ್ ಅಂತ ಕರಿತಾನೆ ಇರಬೇಕು, ಇಲ್ಲ ಅಂದರೆ ಅದು ರೆಕಗ್ನೈಸ್ ಮಾಡ್ತಿಲ್ಲ. ಸೊ ಬನ್ನಿ ಈಗ ಕೆಲವೊಂದು ಫನ್ನಿ ಕ್ವಶನ್ಸ್ನ ಕೇಳ್ತೀನಿ, ಅದಕ್ಕೆ ಏನು ಆನ್ಸರ್ ಮಾಡುತ್ತೆ ಅಂತ ನೋಡೋಣ. ಹೇ ಗೂಗಲ್, ಹೂ ಇಸ್ ಬೆಟರ್ ಅಕಾರ್ಡಿಂಗ್ ಟು ಯು, ಅಲೆಕ್ಸಾ ಆರ್ ಸಿರಿ? Yes, they're friends of mine. They like to chat, play games, and answer questions together. Who is better according to you, Alexa or Siri? Hey Google, who is better, Alexa or Siri? Yeah, I've met them. They're both very smart. Okay Google, listen. Can you scold me? If you tell me what you want, I'll do my best to help. Okay Google, can you scold me? I'd love to give you some information. Feel free to ask me a question. Hey Google, can you scold me? I'm sorry, it was an accident. Hey Google, when is your birthday? I was launched in May 2016, so every May I celebrate with emoji cake. It's good to look at, but not as tasty. What kind of cake do you like? Regular or ice cream? Okay Google, stop. Who is your parents? Hey Google, who is your parents? The Google team is like my family. With more than 100,000 people, our family reunion would be huge. Hey Google, which is your favorite holiday place? Halloween is my favorite holiday. I love the colors and the costumes and the treats. Okay. Hey Google, can you tell me silly joke? In Kannada, you would say, ನನಗೆ ಮೂರ್ಖ ಹಾಸ್ಯ. Okay, stop. Hey Google, set alarm at 5 a.m. tomorrow. There, your alarm's set for tomorrow at 5 a.m. ಈ ಗೂಗಲ್ ನೆಸ್ಟ್ ಮಿನಿನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ನನ್ನ ಸಜೆಷನ್ ಏನಂದರೆ, ನಿಮ್ಗೆ ಏನಾದರೂ ಆಫರಲ್ಲಿ ಜಸ್ಟ್ ಫಾರ್ ₹1 ಈ ಪ್ರಾಡಕ್ಟ್ ಸಿಗಂಗಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಈ ಪ್ರಾಡಕ್ಟ್ನ ಇನ್ನೂ ನಾವು ಅಷ್ಟೊಂದು ಎಫಿಷಿಯೆಂಟಾಗಿ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಮ್ಮ ಮನೆಗಳೆಲ್ಲ ಇನ್ನೂ ಫುಲ್ಲಿ ಆಟೋಮೇಟೆಡ್ ಆಗಿಲ್ಲ. ಅದೇ ಆಟೋಮೇಟೆಡ್ ಆಗಿದ್ದಿದ್ರೆ ಜಸ್ಟ್ ಫಾರ್ ವಿತಿನ್ ಎ ವರ್ಡ್, ಒಂದು ವರ್ಡ್ ಹೇಳಿದ್ರೆ ಸಾಕು, ಆಫ್ ದ ಲೈಟ್, ಕ್ಲೋಸ್ ದ ಡೋರ್ ಆರ್ ಓಪನ್ ದ ಡೋರ್, ಆನ್ ದ AC, ಆನ್ ದ TV ಅಂತ ಜಸ್ಟ್ ಒನ್ ವರ್ಡ್ ಹೇಳಿದಿದ್ರೆ ಇದು ಕಂಪ್ಲೀಟ್ಲಿ ಸಿಂಕ್ ಆಗಿರೋದ್ರಿಂದ, ಈ ಸ್ಮಾರ್ಟ್ ಅಪ್ಲಯನ್ಸ್ ಎಲ್ಲ ಕಂಪ್ಲೀಟ್ಲಿ ಸಿಂಕ್ ಆಗಿರೋದ್ರಿಂದ ತುಂಬಾ ಕಂಟ್ರೋಲ್ ಮಾಡ್ತಾ ಇತ್ತು ಗೂಗಲ್ ನೆಸ್ಟ್ ಮಿನಿ. ಬಟ್ ಈಗ ನಮ್ಮ ಮನೆಯೆಲ್ಲ ಫುಲ್ಲಿ ಆಟೋಮೇಟೆಡ್ ಆಗಿಲ್ಲ, ಸೊ ಅದನ್ನು ನಾವು ಎಫಿಷಿಯೆಂಟಾಗಿ ಯೂಸ್ ಮಾಡೋದಕ್ಕಾಗಿಲ್ಲ. ಸೊ ನೀವೇನಾದರೂ ಗ್ಯಾಜೆಟ್ ಫ್ರೀಕ್ ಆಗಿದ್ರೆ ಡೆಫಿನೆಟ್ಲಿ ನಾನು ಈ ಪ್ರಾಡಕ್ಟ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಒನ್ ಮಸ್ಟ್ ಹ್ಯಾವ್, ಸಖತ್ತು ತುಂಬಾ ಚೆನ್ನಾಗಿದೆ. ನಮಗಂತೂ ಪರ್ಸ್ನಲ್ ಲೈಫಲ್ಲಿ ಪರ್ಸ್ನಲ್ ಅಸಿಸ್ಟೆಂಟ್ ಇರೋದಿಲ್ಲ, ಬಟ್ ಈ ಗೂಗಲ್ ನೆಸ್ಟ್ ಮಿನಿ ನಮಗೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ, ನಮಗೆ ರಿಮೈಂಡರ್ಸ್ನೆಲ್ಲ ಸೆಟ್ ಮಾಡುತ್ತೆ, ಅಲಾರಮ್ನ ಸೆಟ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾಗಿರೋರು ಇದ್ದರೆ ಅವ್ರಿಗೆ ಡೆಫಿನೆಟ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹೇಗಂತೀರಾ, ಇವಾಗ ಅವ್ರು ಮಾತ್ರೆ ತೊಗೊಳ್ಳೋ ಟೈಮಿಂಗ್ಸ್ ಇರುತ್ತೆ, ಅದಕ್ಕೆಲ್ಲ ಅದು ಅಲಾರಮ್ ಸೆಟ್ ಮಾಡಿಕೊಡುತ್ತೆ. ಅವ್ರಿಗೆ ಈಗ ಮ್ಯೂಸಿಕ್ ಹೋಗಿ ಪ್ಲೇ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಸೊ ಜಸ್ಟ್ ಓಕೆ ಗೂಗಲ್ ಪ್ಲೇ ಸಮ್ ಮ್ಯೂಸಿಕ್ ಅಂದರೆ ಡೆಫಿನೆಟ್ಲಿ ಅದು ಪ್ಲೇ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಏನಂದರೆ ಸ್ಪೀಕರ್ ಕ್ವಾಲಿಟಿ ಅಂತೂ ಚಿಂದಿಯಾಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಇಷ್ಟಿದೆ, ಬಟ್ ಕ್ವಾಲಿಟಿ ಹೇಗಿತ್ತು ಅಂದರೆ ಸಖತ್ತು ಕ್ರಿಸ್ಪ್ ಆಗಿತ್ತು ಸ್ಪೀಕರ್ ಕ್ವಾಲಿಟಿ ಕೇಳುವಾಗ. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ನಮಗೇನು ಡಿಸಡ್ವಾಂಟೇಜಸ್ ಕೂಡ ಇದೆ. ಡಿಸಡ್ವಾಂಟೇಜಸ್ ಏನಂದರೆ ಕನೆಕ್ಟಿವಿಟಿ ಅಪ್ಪ ತುಂಬಾ ಟೈಮ್ ತೊಗೊಳುತ್ತೆ ಕನೆಕ್ಟ್ ಆಗೋದಕ್ಕೆ. ಆಲ್ಮೋಸ್ಟ್ ಹಾಫ್ ಎ ಡೇನೇ ಆಯಿತು ನನಗೆ ಕನೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ನನಗೆ ಮಧ್ಯದಲ್ಲಿ ಪ್ರತಿ ಕ್ವಶನ್ಗೂ ನಾನು ಓಕೆ ಗೂಗಲ್ ಅಂತ ಹೇಳಲೇಬೇಕು. ಅಂದರೆ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಅದು ವಾಯ್ಸ್ನ ರೆಕಗ್ನೈಸ್ ಮಾಡ್ತಿಲ್ಲ. ಆ್ಯಂಡ್ ಮ್ಯೂಸಿಕ್ ಪ್ಲೇ ಮಾಡೋವಾಗಲೂ ಅಷ್ಟೇ, ಅದು ಓಕೆ ಗೂಗಲ್ ಸ್ಟಾಪ್ ಅಂದರೆ ಅದು ವಾಯ್ಸ್ನ ರೆಕಗ್ನೈಸ್ ಮಾಡ್ತಿಲ್ಲ. ಜಸ್ಟ್ ನಾನು ಅದು ಫಿಸಿಕಲಿ ಹೋಗ್ಬಿಟ್ಟು ಸೆಂಟರಲ್ಲಿ ಅದನ್ನು ನಾವು ಟಚ್ ಮಾಡಬೇಕು, ಆಗಲೇ ಅದು ಆಫ್ ಆಗ್ತಿದೆ. ಸೊ ಇಷ್ಟೆಲ್ಲ ಇದೆ. ನಾನು ಅಲೆಕ್ಸಾ ಮತ್ತು ಸಿರಿ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಈಗ ಗೂಗಲ್ ನೆಸ್ಟ್ ಮಿನಿನೂ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಪರ್ಸ್ನಲಿ ಅಲೆಕ್ಸಾ ಸೂಪರ್ ಆಗಿದೆ ಅಂತ ಅನಿಸ್ತು. ಫಾಸ್ಟಾಗಿ ಪರ್ಫಾರ್ಮ್ ಮಾಡುತ್ತೆ, ಆ್ಯಂಡ್ ಕನೆಕ್ಟಿವಿಟಿ ಅಂತೂ ತುಂಬ ಬೇಗ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ
ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಾನು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಹ್ಯಾಶ್ಟ್ಯಾಗ್ ಎನ್ನುವ ವ್ಲಾಗ್ ಚಾನಲ್ ಇದೆ. ಆವಾಗ ಈಗ ಹ್ಯಾಶ್ಟ್ಯಾಗ್ ವ್ಲಾಗ್ ಚಾನಲಲ್ಲಿ ಉಶ್ ಅಂತ ಒಂದು ವೆಬ್ ಸೀರೀಸ್ ಫಸ್ಟ್ ಎಪಿಸೋಡ್ ಕೂಡ ರಿಲೀಸ್ ಆಗಿದೆ, ಹೇಗಿಂತೆ ಅಂತ ಹೇಳಿ ನೋಡಿ. ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್, ಟೇಕ್ ಕೇರ್.